ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಕಂದ. ಅಮ್ಮ ಎಲ್ಲ ಓಕೆನಾ? ಹಾ ಕಂದ. ಜೀವ ಏನು ಹೇಳಿಲ್ವಾ? ಇಲ್ಲ ಕಂದ, ಅವನೇನು ಮಾತಾಡಲಿಲ್ಲ, ಸೈಲೆಂಟ್ ಆಗಿದ್ದಾನೆ. ಅಲ್ಲಪ್ಪ, ನೀವಿಂಥ ನಿರ್ಧಾರಕ್ಕೆ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕಪ್ಪ ಹೀಗೆ ಮಾಡಿದ್ರಿ? ಈ ನಿರ್ಧಾರಕ್ಕೆ ಬರಕ್ಕೆ ಮುಂಚೆ ನಾವ್ಯಾರೂ ನಿಮಗೆ ನೆನಪೇ ಆಗಿಲ್ವಾ? ಅಲ್ಲಪ್ಪ, ಮನೇಲಿ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಒಂದು ಮಾತಾದರೂ ಹೇಳೋತಾನೆ. ನಾನು ಗೌತಮ್ ಅವರು ಏನಾದರೂ ಒಂದು ಮಾಡ್ತಿದ್ವಿ. ಈ ಸಿಚುವೇಶನ್ ಬರೋವರೆಗೂ ಬಿಡ್ತಾನೆ ಇರಲಿಲ್ಲ ನಾವು. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನಮಗಿರೋದು ನೀವು ಮಾತ್ರ. ಇಷ್ಟು ವರ್ಷ ನಾವು ಚೆನ್ನಾಗಿರ್ಬೇಕು ಅಂತ ನೀವು ದುಡ್ದಿದ್ದೀರ. ಈಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಜೀವಾಗ ಅದು ಅರ್ಥ ಆಗ್ತಿಲ್ಲ, ಆದರೆ ನಾನು ನಿಂತೀನಪ್ಪ. ನಾನು ನಿಮ್ಮನ್ನು ನೋಡ್ಕೊತೀನಿ. ಮದುವೆ ಮಾಡಿ ಬೇರೆ ಮನೆಗೆ ಕಳ್ಸಿದ್ದೀರ, ಆದರೆ ದಯವಿಟ್ಟು ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿಪ್ಪ ಪ್ಲೀಸ್. ಏನೇ ಇದ್ರು ನನ್ನ ಹತ್ರ ಹೇಳಿ. ನೋಡಿ, ನೀವು ನನಗೆ ಮಾತು ಕೊಡಿ, ನನ್ನ ಮೇಲೆ ಆಣೆ ಇಟ್ಟು ಹೇಳಿ, ಇನ್ನು ಮುಂದೆ ನೀವು ಈ ರೀತಿ ಏನೂ ಮಾಡಲ್ಲ, ಮಾಡೋದೇನು ನೀವು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಸಾರಿ ಕಂದ, ಇನ್ಮೇಲೆ ಯಾವತ್ತೂ ಆ ಥರ ಯೋಚನೆ ಮಾಡೋದಿಲ್ಲ. ನಮ್ಮನ್ನು ಕ್ಷಮಿಸ್ಬಿಡು. ನೀನೀಗ ತಾಯಿ ಆಗ್ತಾ ಇರೋಳು. ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ನಾನು ನಗ್ನಾಗ್ತಾ ಇರ್ಬೇಕಂದ್ರೆ ನೀವು ಆರಾಮಾಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು, ಅದು ನಿಮಗೆ ಗೊತ್ತಿರಲಿ. ಆಯ್ತು ಕಂದ, ನಾನು ನಾಳೆ ಕಾಲ್ ಮಾಡ್ತೀನಿ. ಗುಡ್ ನೈಟ್ ಮಗಳೇ. ಗುಡ್ ನೈಟ್ ಕಂದ, ಹುಷಾರು. ಅಳ್ಬೇಡಿ ಮೋನಿಕ, ಎಲ್ಲ ಸರಿ ಹೋಗುತ್ತೆ. ಅಪ್ಪ ಅಮ್ಮಂದ್ರು ಮಕ್ಕಳ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿರ್ತಾರೆ, ಎಷ್ಟೆಲ್ಲ ಪ್ರೀತಿ ತೋರಿಸಿರ್ತಾರೆ, ಏನೆಲ್ಲ ತ್ಯಾಗ ಮಾಡಿರ್ತಾರೆ. ಅವ್ರ ಏಳಿಗೆಗೋಸ್ಕರ ಜೀವನ ಪೂರ್ತಿ ದುಡ್ದಿರ್ತಾರೆ. ಮಕ್ಕಳು ಸ್ವಲ್ಪ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಆ ಪ್ರೀತಿ ಗೌರವ ಎಲ್ಲ ಹೊರಟೋಗುತ್ತಾ? ಇಲ್ಲ ಗೌತಮರೇ, ಅಪ್ಪ ಅಮ್ಮನ ಮೇಲೆ ಎಲ್ರಿಗೂ ಪ್ರೀತಿ ಇರುತ್ತೆ. ಆದರೆ ಕೆಲವು ಸಮಯ ಸಂದರ್ಭ ಈ ರೀತಿ ಮಾಡಿಬಿಡುತ್ತೆ. ಇದು ಸೂರ್ಯನ ಮರೆ ಮಾಚು ಮೂಡುತ್ತರ, ಅದು ಸರಿಲೇಬೇಕು. ಅಪ್ಪ ಅಮ್ಮನ ಪ್ರೀತಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಆಲೋಚನೆಗಳು ತಮ್ಮ ಮಕ್ಕಳಲ್ಲಿ ಸದಾ ಜೀವಂತವಾಗಿರುತ್ತೆ. ನಾವು ಬರಬೇಕಾದ್ರೆ ಖಾಲಿಯಾಗೇ ಬರ್ತೀವಿ. ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿರೋದ್ರ ಜೊತೆ ನಮ್ಮದು ಒಂದಷ್ಟು ಸೇರಿಸ್ಕೊಂಡು ನಮ್ಮ ಮಕ್ಕಳು ಕಲಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ವಯಸ್ಸಾದ್ಮೇಲೆ ಎಲ್ಲರೂ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಸ್ಪೆಷಲಾಗಿ ಏನು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದನ್ನೇ ಮಾಡಿದ್ದಾರೆ, ಸ್ಪೆಷಲಾಗಿ ಏನೂ ಮಾಡಿಲ್ಲ ಅಂತ ಕ್ಯಾಶುವಲಾಗಿ ಕಮೆಂಟ್ ಮಾಡ್ತಾರೆ. ಆದರೆ ಒಂದು ಕಾಲಘಟ್ಟ ಆದಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ನಮ್ಮಪ್ಪ ಅಮ್ಮ ಮಾಡಿದ್ದು ಗ್ರೇಟು, ಅಲ್ಟಿಮೇಟು ಅಂತ ಅನಿಸುತ್ತೆ. ಅವ್ರ ಮೇಲೆ ಹೆಮ್ಮೆ ಗೌರವ ಮೂಡುತ್ತೆ. ಅಪ್ಪ ಅಮ್ಮ ದೇವ್ರ ಥರ ಕಾಣೋ ಶುರು ಆಗ್ತಾರೆ. ನಾವು ತಂದೆ ತಾಯಿ ಆದಾಗ ನಮ್ಮ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ದರೆ ನಾವು ಫೇಸ್ ಮಾಡೋ ಚಾಲೆಂಜಸ್ನ, ಪ್ರಾಬ್ಲಮ್ಸ್ನ ಅವ್ರು ಹೇಗೆ ಫೇಸ್ ಮಾಡ್ತಿದ್ರು, ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡುಕ್ತಿದ್ರು ಅಂತ ನಾವೇ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಸೇರಿಸಿ ನಮ್ಮ ಅಪ್ಪ ಅಮ್ಮ ಸೂಪರು ಅಂತ ಮಕ್ಕಳಿಗೆ ಹೇಳಿ ಹೋಗ್ತೀವಿ. ಈ ಸೈಕಲ್ ಹೀಗೆ ಕಂಟಿನ್ಯೂ ಆಗುತ್ತೆ. ನಮ್ಮ ಮಕ್ಕಳು ಮುಂದಿನ ಜನ್ರೇಷನ್ಸ್ಗೆ ಅದನ್ನು ಪಾಸ್ ಓವರ್ ಮಾಡ್ತಾರೆ. ನಾವು ಹೇಗೆ ನಮ್ಮ ಅಪ್ಪ ಅಮ್ಮನ ಎಕ್ಸಾಂಪಲ್ ತಗೋತೀವೋ ಹಾಗೆ ಅವರು ನಮ್ಮನ್ನ ಎಕ್ಸಾಂಪಲ್ ಆಗಿ ತಗೋತಾರೆ. ಹೀಗೆ ಅಪ್ಪ ಅಮ್ಮ, ನಾನು, ನೀವು, ನಾವೆಲ್ಲರೂ ಆಲೋಚನಾ ರೂಪದಲ್ಲಿ, ಪಾಠದ ರೂಪದಲ್ಲಿ, ಸಿದ್ಧಾಂತದ ರೂಪದಲ್ಲಿ ಎಷ್ಟೋ ತಲೆಮಾರ ಜೀವಿತವಾಗಿರ್ತೀವಿ. ನಾವು ಹೋದರೂ ನಮ್ಮ ನೆನಪುಗಳು ಹಾಗೇ ಇರುತ್ತೆ. ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ, ನಮಗೆ ಗೊತ್ತಿರೋರು ಯಾರೇ ಆಗಲಿ, ಅವರನ್ನೆಲ್ಲ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅವ್ರ ಪ್ರೀತಿನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಯಾಕೆ? ಭಾಷಣ ತುಂಬ ಚೆನ್ನಾಗಿತ್ತು. ಏನು ಟೀಚರ್ ಲೆಕ್ಚರ್ ಕೊಡ್ತಿದ್ದೇನೆ ಅಂತ ಟಾಂಟ್ ಮಾಡ್ತಿದ್ದೀರಾ? ಇಲ್ಲ ರೀ, ಒಂದ್ಸಾರಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನೋಡಿದ್ರ, ನಮ್ಮ ಅಪ್ಪ ಅಮ್ಮ ಯಾರಂತ ಗೊತ್ತಿದ್ರು, ಅವ್ರು ನಮ್ಮ ಕಣ್ಣು ಮುಂದೆ ಇದ್ರು, ನಾವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ. ಇನ್ನು ಮಲ್ಲಿ ವಿಷಯ ಯಾಕೆ ಬಂತೀಗ? ಇಲ್ಲ, ನೆನಪಾಯ್ತು, ಅದಕ್ಕೆ ಹೇಳಿದೆ. ಚಿಕ್ಕ ವಯಸ್ಸಿಂದಾನೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಅವಳ ನೋವು ಹೇಗಿರ್ಬೋದಲ್ವಾ? ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತಂದೆ ಅಂದರೆ ಪ್ರೀತಿ ಜಾಸ್ತಿನೇ ಇರುತ್ತೆ.
ಅವಳ ತಂದೆನ ಎಷ್ಟು ಮಿಸ್ ಮಾಡ್ಕೋತಿರ್ಬೋದು. ಹೀಗಿರುವಾಗ ನಮಗೆಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇರಬಾರ್ದು ಅಂತ ಅನ್ನಿಸ್ತಿದೆ. ಅಪ್ಪನ ಪ್ರೀತಿಯಿಂದ ಅವಳು ದೂರ ಉಳಿಯೋ ಥರ ಆಗ್ಬಾರ್ದಲ್ವಾ ಗೌತಮ್ ಅವರೇ? ಇಲ್ಲಿ ನೋಡಿ ಗೌತಮ್ ಅವರೇ, ಹಸು ಹಾಲು ಕೊಡಬೇಕು ಅಂದರೆ ಮೊದಲು ಕರುನ ಬಿಟ್ಟು ಆಮೇಲೆ ಹಾಲು ಕರೀತಾರೆ. ಮೂಕ ಪ್ರಾಣಿಗಳಿಗೆ ತನ್ನ ಮರಿ ಮೇಲೆ ಅಷ್ಟೊಂದು ಪ್ರೀತಿ ಇರುವಾಗ ಭೂಪತಿ ಅವ್ರಿಗಿಲ್ದೇ ಇರುತ್ತಾ? ಅವರಿಬ್ರು ತಂದೆ ಮಗಳು ಅಂತ ಗೊತ್ತಾದ ಮೇಲೂ ಅವರನ್ನ ದೂರ ಇಡೋದು ಎಷ್ಟು ಸರಿ? ತಪ್ಪಲ್ವಾ ಅದು? ಮಲ್ಲಿಗೆ ಮಾಡೋ ಅನ್ಯಾಯ ಅಲ್ವಾ? ನೀವು ಹೇಳೋದು ಸರಿ ಇದೆ. ತಾತನಿಗೆ ಏನು ಹೇಳೋದು? ಈಗ ನಾನು ಹೇಳಿದ್ದನ್ನ ಅವ್ರಿಗೆ ಹೇಳಿ, ಇದನ್ನೇ ಹೇಳಿ ಕನ್ವಿನ್ಸ್ ಮಾಡಿ. ಅಷ್ಟಕ್ಕೂ ಅವ್ರಿಗಿರೋದು ಯಾರು ಭಯ? ಭೂಪತಿಯವ್ರ ಭಯ ಅಲ್ವಾ? ಭೂಪತಿಯವ್ರು ಮುಂಚೆ ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ಈಗ ಅವ್ರ ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿದ್ದಾರೆ. ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದರೆ ಅವ್ರು ಖುಷಿ ಪಡ್ತಾರೆ, ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ. ಮಲ್ಲಿಗೆ ಅವರಿಂದ ಯಾವ ತೊಂದರೆನೂ ಆಗಲ್ಲ. ನೋಡಿ, ಯೋಚನೆ ಮಾಡಿ. ಅಯ್ಯೋ, ಇವಳೇನು ಇಷ್ಟೊತ್ತಿನಲ್ಲಿ ಮಲಗಿದ್ದಾಳೆ? ಲಚ್ಚಿ, ಲಚ್ಚಿ, ಅಯ್ಯಯ್ಯೋ, ಜ್ವರ ಇರೋ ಹಾಗಿದೆ. ಏನಾಯ್ತು ಇವಳಿಗೆ? ಮೊದಲು ಅತ್ತಿಗೆ ಹತ್ರ ಹೇಳಿ ಡಾಕ್ಟರ್ ಕರೆಸ್ಬೇಕು. ಯಾಕೆ ಮೇಡಮ್, ಏನಾಯ್ತು? ತುಂಬಾ ಟೆನ್ಷನ್ ಇದ್ದೀರಾ? ಲಚ್ಚಿಗೆ ಜ್ವರ, ಮೈ ಕೆಂಡದ ತರ ಸುಡ್ತಾ ಇದೆ. ಅದಕ್ಕೆ ಅತ್ತಿಗೆ ಹೇಳಿ ಡಾಕ್ಟರ್ ಕರ್ಸೋಣ ಅಂತ ಹೋಗ್ತಿದ್ದೀನಿ. ಅಯ್ಯೋ ಹೌದಾ? ಈಗಷ್ಟೇ ನನ್ನ ಜೊತೆ ಆಟ ಆಡ್ತಿದ್ದಿಲ್ಲಲ್ಲ ಮೇಡಮ್, ಅಷ್ಟು ಬೇಗ ಜ್ವರ ಬಂತ? ಮೇಡಮ್, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ರೂಮಿಗೆ ಬಂದು ಲಚ್ಚಿ ನೋಡ್ಬೋದಾ ಮೇಡಮ್? ಸರಿ ಬನ್ನಿ. ಅಮ್ಮ, ಇವಳಿಗೆ ಜ್ವರ ಜಾಸ್ತಿ ಆಗಿದೆ ಅನ್ಸುತ್ತೆ. ಜ್ವರ ಜಾಸ್ತಿ ಆದಾಗ್ಲೇ ಇವಳು ಈ ತರ ಕನ್ವರ್ಸೋದು. ಮೇಡಮ್, ಹೌದು ಮೇಡಮ್, ಜ್ವರ ಜಾಸ್ತಿ ಆಗಿದೆ. ನೋಡಿ, ಹೇಳದ್ನಲ್ವಾ, ಅದಕ್ಕೆ ಅವಳು ಅಷ್ಟೊಂದು ನರಳ್ತಿರೋದು. ಇರಿ, ಮೊದಲು ನಾನು ಹೋಗ್ಬಿಟ್ಟು ಅತ್ತಿಗೆ ಹತ್ರ ಹೇಳಿ ಡಾಕ್ಟರ್ ಕರೆಸ್ತೀನಿ. ಅಯ್ಯೋ ಇರಿ ಮೇಡಮ್, ಇಷ್ಟಕ್ಕೆಲ್ಲ ಯಾರಾದರೂ ಡಾಕ್ಟರ್ ಹತ್ರ ಹೋಗ್ತಾರಾ ಮೇಡಮ್? ನಿಮ್ಮ ಹತ್ರ ಸಿರಪ್ ಇದೆ ಮೇಡಮ್ ಜ್ವರದ್ದು? ಇದೆ. ಅದನ್ನ ಕೊಟ್ಟು ನೋಡಿ ಮೇಡಮ್. ಜ್ವರ ಅಲ್ವಾ, ಕಡಿಮೆ ಆಗೇ ಆಗುತ್ತೆ. ಹಂಗೂ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋದರೆ ಆಯಿತು. ಮೇಡಮ್, ಫ್ರೀಯಾಗಿ ಅಡ್ವೈಸ್ ಕೊಟ್ಬಿಟ್ರೆ ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ ಮೇಡಮ್. ಇಲ್ಲ ಇಲ್ಲ, ನೀವು ಹೇಳಿದ್ ಸರಿನೇ. ಈಗ ಟಾನಿಕ್ ಕೊಡ್ತೀನಿ. ಕಡಿಮೆ ಆಗಿಲ್ಲ ಅಂದ್ರೆ ಆಮೇಲೆ ಅತ್ತಿಗೆ ಹೇಳ್ತೀನಿ. ಸದ್ಯ ನೀವು ಬೈಲಿಲ್ವಲ್ಲ ಮೇಡಮ್, ಅದೇ ನನ್ನ ಪುಣ್ಯ. ಸರಿ ಮೇಡಮ್, ನೀವು ಟಾನಿಕ್ ಕೊಡಿ. ನಾನಿನ್ನು ಬರ್ತೀನಿ ಮೇಡಮ್. ಮೇಡಮ್, ಹಂಗೆ ತಣ್ಣೀರು ಬಟ್ಟೆ ಮಾಡಿ ಅವಳು ಹಣೆಗಿಡಿ ಮೇಡಮ್. ತಣ್ಣೀರು ಬಟ್ಟೆ ಜ್ವರಕ್ಕೆ ಒಳ್ಳೇದು ಅಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ, ಆದರೂ ಹೇಳಿದೆ ಮೇಡಮ್. ನಾನು ಬರ್ತೀನಿ ಮೇಡಮ್. ಲಚ್ಚಿ, ಪುಟ್ಟ ಎದ್ದೇಳಮ್ಮ, ಟಾನಿಕ್ ಕುಡಿದ್ ಮಲ್ಕೋ. ಹಾ, ತಂದೇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.